ನಮಸ್ಕಾರ ಸ್ನೇಹಿತರೆ, ಕೊನೆಯ 6 ಎಸೆತಗಳಲ್ಲಿ ಬೇಕಾಗಿತ್ತು 15 ರನ್. ನಂತರ ನಡೆಯಿತು ದೊಡ್ಡ ಚಮತ್ಕಾರ. ಮ್ಯಾಜಿಕ್ ಮಾಡಿದ ರಶೀದ್ ಖಾನ್. 100% ಸೋಲುತ್ತಿದ್ದ ಪಂದ್ಯವನ್ನ ಗೆದ್ದುಕೊಂಡ ಗುಜರಾತ್ ಟೈಟನ್ಸ್. ರಾಜಸ್ಥಾನದ ಅಜೇಯ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಿದ ಜಿಟಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ರಾಜಸ್ಥಾನ ಹಾಗೂ ಗುಜರಾತ್ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ನಿನ್ನೆ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಟಾಟಾ IPL 2024ರ 24ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಸ್ನೇಹಿತರೆ, ಈ ಪಂದ್ಯವನ್ನ ಗುಜರಾತ್ ಟೈಟನ್ಸ್ ತಂಡವು ಕೊನೆಯ ಓವರ್ನಲ್ಲಿ ರೋಚಕವಾಗಿ ಗೆದ್ದುಕೊಂಡಿದೆ. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ರಾಯಲ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 196 ರನ್ ಬಾರಿಸಿತ್ತು. ಸ್ನೇಹಿತರೆ, ತಂಡದ ಪರ ಯಶಸ್ವಿ ಜೈಸ್ವಾಲ್ ಅವರು 24 ರನ್ಗಳ ಇನ್ನಿಂಗ್ಸ್ ಆಡಿದರೆ ಜಾಸ್ ಬಟ್ಲರ್ 8 ರನ್ಗಳಿಗೆ ಸುಸ್ತಾಗಿ ಹೋದರು. ಇನ್ನು ನಾಯಕ ಸಂಜು ಸ್ಯಾಮ್ಸನ್ ಅವರು 38 ಎಸೆತಗಳಿಂದ 2 ಸಿಕ್ಸರ್ ಹಾಗೂ 4 ಫೋರ್ಗಳೊಂದಿಗೆ ಅಜೇಯ 68 ರನ್ ಬಾರಿಸಿದರು. ರಿಯಾನ್ ಪರಾಗ್ ರವರು 48 ಎಸೆತಗಳಲ್ಲಿ 5 ಸಿಕ್ಸರ್ ಹಾಗೂ 3 ಫೋರ್ಗಳೊಂದಿಗೆ 76 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು. ಇದರೊಂದಿಗೆ ತಂಡದ ಮೊತ್ತವನ್ನು 196ಕ್ಕೆ ತಂದು ನಿಲ್ಲಿಸಿದರು. ಸ್ನೇಹಿತರೆ, 197 ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟಿದಂತಹ ಗುಜರಾತ್ ಟೈಟನ್ಸ್ ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ತಂಡದ ಪರ ಸಾಯಿ ಸುದರ್ಶನ್ ರವರು 35 ರನ್ ಬಾರಿಸಿ ಮಿಂಚಿದರೆ ನಾಯಕ ಶುಭ್ಮನ್ ಗಿಲ್ ರವರು 72 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು. ಅದು ಕೂಡ 163ರ ಸ್ಟ್ರೈಕ್ ರೇಟ್ನಲ್ಲಿ ಎಂಬುದು ವಿಶೇಷ. ಆದರೆ ಅದಾದ ಬಳಿಕ ಗುಜರಾತ್ ತಂಡವು ಪಟಪಟನೆ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತು. ಅಂತಿಮವಾಗಿ ವಿಜಯ್ ಶಂಕರ್ ಅವರು 10 ಎಸೆತಗಳಲ್ಲಿ 16 ರನ್ ಬಾರಿಸಿದರು. ಆದರೆ ಗುಜರಾತ್ ತಂಡದ ಗೆಲುವಿಗೆ ಕೊನೆಯ 6 ಎಸೆತಗಳಲ್ಲಿ 15 ರನ್ಗಳ ಅವಶ್ಯಕತೆ ಇರುತ್ತದೆ. ಸ್ನೇಹಿತರೆ, ಹೀಗಿದ್ದಾಗ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಬೌಲಿಂಗ್ ಮಾಡಲು ಆವೇಶ್ ಖಾನ್ ಕಣಕ್ಕಿಳಿಯುತ್ತಾರೆ. ಓವರ್ನ ಮೊದಲ ಎಸೆತವನ್ನೇ ರಶೀದ್ ಖಾನ್ ರವರು 4 ಬಾರಿಸುತ್ತಾರೆ. ತದನಂತರ ಎರಡನೇ ಎಸೆತದಲ್ಲಿ ರಶೀದ್ ಖಾನ್ ರವರು 2 ರನ್ ಪಡೆದುಕೊಳ್ಳುತ್ತಾರೆ. ಇದರೊಂದಿಗೆ 4 ಎಸೆತಗಳಲ್ಲಿ 9 ರನ್ಗಳ ಅವಶ್ಯಕತೆ ಗುಜರಾತ್ ತಂಡದ ಗೆಲುವಿಗಾಗಿ ಬೇಕಾಗಿರುತ್ತದೆ. ಇನ್ನು 3ನೇ ಎಸೆತವನ್ನ ಕೂಡ ರಶೀದ್ ಖಾನ್ ರವರು 4 ಬಾರಿಸುತ್ತಾರೆ. ಇನ್ನು 4ನೇ ಎಸೆತದಲ್ಲಿ ರಶೀದ್ ಖಾನ್ ರವರು 1 ರನ್ ತೆಗೆದುಕೊಂಡು ಸ್ಟ್ರೈಕ್ ಅನ್ನ ರಾಹುಲ್ ತೆವಾಟಿಯಾರವರಿಗೆ ನೀಡುತ್ತಾರೆ. ಸ್ನೇಹಿತರೆ, ಆದರೆ 5ನೇ ಎಸೆತದಲ್ಲಿ ರಾಹುಲ್ ತೆವಾಟಿಯಾರವರು ರನ್ಔಟ್ ಆಗುತ್ತಾರೆ. ಹೀಗಾಗಿ ಕೊನೆಯ ಎಸೆತದಲ್ಲಿ ಗುಜರಾತ್ ತಂಡದ ಗೆಲುವಿಗೆ 2 ರನ್ಗಳ ಅವಶ್ಯಕತೆ ಇರುತ್ತದೆ. ಹೀಗಿದ್ದ ವೇಳೆ ರಶೀದ್ ಖಾನ್ ರವರು ಆವೇಶ್ ಖಾನ್ ರವರಿಗೆ ಭರ್ಜರಿಯಾದ 4 ಬಾರಿಸುವ ಮೂಲಕ ಗುಜರಾತ್ ತಂಡಕ್ಕೆ ಕೊನೆಯ ಎಸೆತದಲ್ಲಿ ಗೆಲುವು ತಂದುಕೊಡುತ್ತಾರೆ. ಇದರೊಂದಿಗೆ 100% ಸೋಲುತ್ತಿದ್ದ ಪಂದ್ಯವನ್ನ ಗುಜರಾತ್ ತಂಡವು ಗೆದ್ದುಕೊಂಡಿತು. ಸ್ನೇಹಿತರೆ, ಈ ಮುಖೇನವಾಗಿ ಟೂರ್ನಿಯಲ್ಲಿ ಸೋಲಿಲ್ಲದ ಸರದಾರನಾಗಿ ಬೀಗುತ್ತಿದ್ದ RR ತಂಡಕ್ಕೆ ಸೋಲಿನ ರುಚಿಯನ್ನ ಜಿಟಿ ತಂಡ ತೋರಿಸಿದೆ. ಸ್ನೇಹಿತರೆ, ಬಂಧುಗಳೇ, ಈ ಪಂದ್ಯದ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.